ಟಿಪ್ಪು ಸುಲ್ತಾನ್ವರೆಗೆ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯ ಅತಿಯಾದಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಅವನಿಗೆ ಜೈಲು ಹಾಕಿದೆ, ಕೇಸ್ ಹಾಕಿದೆ, ನಾಳೆ ಜಾಮೀನ್ ಮೇಲೆ ಬಿಟ್ಟೆ, ತಪ್ಪು ಒಪ್ಪಿಕೊಂಡೆ, ಕ್ಷಮೆ ಬೇಡದೆ, ಇದೆಲ್ಲ ನಾಟಕ ಇನ್ನು ನಡೆಯುವುದಿಲ್ಲ. ಇನ್ನು ಗುಂಡು ಹಾಕ್ಬೇಕು, ಅವನನ್ನು ಶೂಟ್ ಅಟ್ ಸೈಟ್ ಮಾಡ್ಬೇಕು. ಈ ನಮ್ಮ ದೇವಸ್ಥಾನವನ್ನ ಬರೇ ಅಪಮಾನ ಅಲ್ರೇ, ಉಚ್ಚವಾಗಿದ್ದಾನೆ. ಮಸೀದಿ ಒಳಗಡೆ ಇದೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ರು ನೀವು? ಪಠಾಣ ಅವರೇ, MLA ಅವರೇ, ಮಸೀದಿ ಒಳಗಡೆ ಇದೇ ರೀತಿ ಆಗಿತ್ತು ಅಂದ್ರೆ ನೀವೇನ್ ಮಾಡ್ತಿದ್ರೆ? ಇವತ್ತು ಈ ರೀತಿಯ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇರುವಂತಹ ಕುಕೃತ್ಯಕ್ಕೆ ಕ್ಷಮೆ ಇಲ್ಲ. ಅವನು ಎಲ್ಲಿ ಅವನವನು ಇಲ್ಲಾಕ ಬಂದ? ಇಲ್ಲಿ ಅವನಿಗೆ ಪಟ್ಟ ಯಾಕೆ ಸಿಗ್ತಾ ಇದೆ? ಇಲ್ಲಿ ಅವನಿಗೆ ವೋಟರ್ ಕಾರ್ಡ್ ಯಾಕೆ ಸಿಗ್ತಾ ಇದೆ? ಹಾನಗಲ್ ತಾಲೂಕಿನವರು MLA ತವರೂರು, ಅಲ್ಲಿ ಅವರು ತಂದು ವೋಟರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತೇನೆ, MLA ಅವರೇ, ಇದು ಆಟ ನಡೆಯುವುದಿಲ್ಲ. ಹಿಂದೂ ಸಮಾಜ ಈ ರೀತಿಯ ಮಾನಸಿಕತೆ ಇರುವಂತವರನ್ನ ಕಿತ್ತು ಬಿಸಾಕತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ 500 ವರ್ಷ ಆದ್ರೂ ಕೂಡ ಹೋರಾಟ ಮಾಡಿ, ಬೀದಿಯಲ್ಲಿ ಹೋರಾಟ ಮಾಡಿದೀವಿ, ಲಾಠಿ ಏಟು ತಿಂದಿದೀವಿ, ಜೈಲಿಗೆ ಹೋಗಿದ್ದೀವಿ. ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಮುಕ್ತಿಗೊಳಿಸಿ ಇವತ್ತು ದೇವಸ್ಥಾನದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಿದ್ದೇ ಸಾಕ್ಷಿ ಅಂತನ್ನುವಂತದ್ದು ಹೇಳ್ತೀನಿ. ಇಂಥವು ಇನ್ನೂ ಬೇಕಾದಷ್ಟು ನೀವು ಮಾಡಿದರೆ, ಸೊ ನಾವು ಅದನ್ನು ಹೋರಾಟ ಮಾಡಿ, ನೀವು ಮಸೀದಿಗಳನ್ನು ಕಟ್ಕೊಂಡಿದ್ದಾರೆ, ನಮ್ಮ ದೇವಸ್ಥಾನವನ್ನ ಮಾಡೋದು, ಮಥುರಾ ಕೃಷ್ಣನ ದೇವಸ್ಥಾನ ಇರಬಹುದು, ಕಾಶಿ ವಿಶ್ವನಾಥನ ಈಶ್ವರ ಲಿಂಗನ ದೇವಸ್ಥಾನ ಇರಬಹುದು, ಅದನ್ನೂ ಕೂಡ ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಸಾವಿರಾರು ದೇವಸ್ಥಾನಗಳನ್ನು ಒಡೆದ ಮಸೀದಿ ಮಾಡಿದ್ದೀರಿ ನೀವು, ದಾಖಲೆ ಇದೆ.